ಮುಖ್ಯಮಂತ್ರಿಗಳ ಕುರ್ಚಿ ಬದಲಾವಣೆ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸಿಎಂ ಕುರ್ಚಿಯ ಚರ್ಚೆಯ ನಡುವೆ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಒಂದು ಸಂದೇಶವನ್ನು ರವಾನೆ ಮಾಡಿದೆ. ಡಿಕೆ ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರು ಮತ್ತು ಡಿಸಿಎಂ ಕೂಡ ಆಗಿದ್ದಾರೆ. ಯಾವುದೇ ರೀತಿಯ ಹೇಳಿಕೆಗಳನ್ನು ನೀಡದೆ ನೀವೇ ಗೊಂದಲ ಮಾಡ್ಕೋಬೇಡಿ, ಸಿದ್ದರಾಮಯ್ಯ ಜೊತೆ ಹೀಗೆ ಹೊಂದಾಣಿಕೆಯನ್ನು ಮುಂದುವರಿಸಿ, ಪಕ್ಷ ಹಾಗೂ ಸರ್ಕಾರವನ್ನು ಸುಭದ್ರವಾಗಿ ಮುನ್ನಡೆಸಿ. ನಿಮ್ಮ ಹೇಳಿಕೆಗಳು ಪಕ್ಷ ಅಥವಾ ಸರ್ಕಾರ ಎರಡಕ್ಕೂ ಕೂಡ ಮುಜುಗರ ತರುವಂತಿರಬಾರದು. ಸರ್ಕಾರ ಪಕ್ಷ ಸಂಘಟನೆಯ ಕಡೆ ಹೆಚ್ಚಿನ ಗಮನ ಹರಿಸಿ. ನೀವು ಸಮಯ ಬಂದಾಗ ನಾವು ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ತೇವೆ. ಅಲ್ಲಿಯವರೆಗೆ ವಿಚಲಿತರಾಗದೆ ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋಗಿ, ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡಿ. ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಹಿತವಚನ ಹೇಳಿದ್ದಾರೆ. ಹಿಂದೆ ಗೊತ್ತಿದೆ ನಮಗೆ, ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಒಂದು ಕಡೆ ಚರ್ಚೆ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಡಿಸಿಎಂ ಆಗಿರುವಂಥವರು ಉಪಮುಖ್ಯಮಂತ್ರಿಗಳಾಗಿ ಮುಂದುವರಿಲಿ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಬಿಡಬೇಕು, ಬೇರೆಯವರಿಗೆ ಅದನ್ನು ವಹಿಸಬೇಕು ಅಂತ ಹೇಳಿ ಅನೇಕ ಸಚಿವರು ಚರ್ಚೆ ಮಾಡ್ತಾಯಿದ್ರು, ಮಾತಾಡ್ತಾಯಿದ್ರು. ಕೆಲವಷ್ಟು ಜನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು, ಟವಲ್ ಕೂಡ ಹಾಕಿದ್ರು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನಾವು ಮಾಡ್ತೇವೆ, 2ರಲ್ಲಿ 1 ಹುದ್ದೆ ಕೊಡಿ, 2 ಹುದ್ದೆ ಡಿ ಕೆ ಶಿವಕುಮಾರ್ಗೆ ಯಾಕೆ, ಇಂಥದ್ದೊಂದು ಪ್ರಶ್ನೆ ಈಗಲೂ ಇದೆ. ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ ನಂತರದಲ್ಲಿ ಯಾರು ಅದರ ಬಗ್ಗೆ ಮಾತನಾಡಕೂಡ್ದು ಅಂತ ಹೇಳಿದ ನಂತರದಲ್ಲಿ ಆ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ, ಆ ಬಗ್ಗೆ ಯಾವುದೇ ರೀತಿಯ ಮಾತುಗಳಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಹಿತವಚನ ಹೇಳುವಂಥ ಕೆಲಸ, ಅಂದರೆ ತೂಕವಾಗಿ ನಡೆದುಕೊಳ್ಳಿ ಅಂತ ಹೇಳಿ. ತೂಕವಾಗಿ ನಡೆದುಕೊಳ್ಳಿ. ಹೌದು, ನಿಮಗೆ ಪಕ್ಷಕ್ಕೆ ನಿಮ್ಮ ಶ್ರಮ ಇದೆ, ನಿಮ್ಮ ಸಂಘಟನೆಯ ಬಲ ಇದೆ, ಪಕ್ಷವನ್ನು ಕಷ್ಟ ಕಾಲದಲ್ಲೂ ಕೂಡ ಮುನ್ನಡೆಸಿದಂಥ ಜವಾಬ್ದಾರಿ ಇದೆ, ನಿಮಗೆ ಸೂಕ್ತವಾದಂಥ ಸ್ಥಾನಮಾನವನ್ನು ಕೊಡಬಹುದು. ಬಟ್ ಈಗ ನೀವು ತಾಳ್ಮೆಯಿಂದಿರಿ, ಎಲ್ಲರನ್ನು ವಿಶ್ವಾಸಕ್ಕೆ ತಗೊಳ್ಳಿ ಅಂತ ಹೇಳಿ ಒಂದು ಹಿತವಚನ ಹೇಳಿದ್ದಾರೆ. ಇದನ್ನು ಡಿ ಕೆ ಶಿವಕುಮಾರ್ ಅವರು ಹೇಗೆ ಸ್ವಾಗತ ಮಾಡ್ತಾರೆ ಅಂತ ನೋಡಬೇಕಾಗಿದೆ.